ನಿನ್ ಮಗುಗೆ ಒಂದ್ ಒಳ್ಳೆ ಗಿಫ್ಟ್ ಯಾರೇ ಮ್ಯಾಚ್ ಸೋಲಲ್ಲ, ಮ್ಯಾಚ್ ಗೆಲ್ತೀವಿ. ಮಕನ ಏನು RCB ಬಾರಿಸ್ತವ್ರೆ ಗೈಸ್, ನಾಯಿ ಹೊಡ್ದಂಗ್ ಹೊಡಿತವ್ರೆ. RCB ಹಿಂಗೆ ಗೈಸ್. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಅಕ್ಕ ಕೋಮ ಹೊರಟೋಗ್ಬಿಟ್ಟವಳೆ. ಏಯ್ 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 ಏಯ್. ಸೊ ಗೈಸ್, ಇವತ್ತಿನ ವ್ಲಾಗು ನನ್ನ ತಮ್ಮನೇಲಿ ನೋಡಿರ್ತೀರ. ಸೊ ಇವತ್ತು RCB ಡೇ, ಅಂದರೆ RCB ಮ್ಯಾಚ್ ಡೇ ಇವತ್ತು. ಸೊ ಸಿಕ್ಕಾಪಟ್ಟೆ ಖುಷಿಯಾಗಿ ಕಾಯ್ತಿದ್ದೀವಿ ಮ್ಯಾಚ್ ನೋಡೋದಕ್ಕೆ. ಸೊ ಟೈಮ್ ಆಲ್ರೆಡಿ ಇವಾಗ 4 ಗಂಟೆ ಆಗಿದೆ. ಸೊ ಇನ್ನೂ 2 ಅವರ್ ಟೈಮ್ ಇದೆ. ನೋಡೋಣ ಇವತ್ತು RCB ಗೆಲ್ತಾರ ಸೋಲ್ತಾರ ಗೊತ್ತಿಲ್ಲ. ಸೊ ಗೆಲ್ಲಿ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ RCBಗೆ. ಸೊ ನಮ್ಮ ಪ್ರಕಾರ ಇವತ್ತು RCB ಗೆಲ್ತಾರೆ. ಕುಶಾನಿ ಹೇಳು, RCB ಗೆಲ್ತಾರ ಸೋಲ್ತಾರ? RCB ಗೆಲ್ತಾರ ಸೋಲ್ತಾರ? ನೋಡಿಲಿ ಇಲ್ಲ ನೋಡಿಲಿ, ಇದು ಏನಿದು ಹಿಂಗೆ ಗೈಸ್. ಕುಶಾನಿಗೂ ಗೊತ್ತು RCB ಯಾರು ಅಂತ. ಸೊ ಐ ಹೋಪ್ ಗೈಸ್ ಇವತ್ತು ಗೆಲ್ಲೇಬೇಕು. ಸೊ ಗೊತ್ತು ಸುಮಾರು ಜನ RCB ಫ್ಯಾನ್ಸ್, ಲಾಯಲ್ ಫ್ಯಾನ್ಸ್ ಸುಮಾರು ಜನ ಬೆಳಗ್ಗೆಯಿಂದ ಅವರು ಊಟನೇ ಮಾಡಿಲ್ಲ ಅನ್ಕೋತೀನಿ. RCB ಮ್ಯಾಚ್ಗೋಸ್ಕರ ಕುತ್ಕೊಂಡು ಕಾಯ್ತಾ ಇರ್ತಾರೆ ಎಲ್ರು. ಸೊ ನಾನು ಕೂಡ ಹಂಗೇನೆ, ಅರೆ ಊಟ ಮಾಡಿದೆ ನಾನು, ಅರೆ ಕಾಯ್ತಿದ್ದೀನಿ RCB ಮ್ಯಾಚ್ಗೋಸ್ಕರ. 18 ವರ್ಷದಿಂದ ಕಾಯ್ತಿದ್ದೀವಿ. ಸೊ ಈ ಸಲ ನಾನು ಗೆಲ್ತಾರ ಸೋಲ್ತಾರ ಗೊತ್ತಿಲ್ಲ. ಸೊ ಸಿಕ್ಕಾಪಟ್ಟೆ ಅವಾಗಿಂದ ದೇವ್ರುಗಳು, ಯಾವ ದೇವ್ರುಗಳು ಎಲ್ರಿಗೂ ಬೆಡ್ಕೊತಾ ಇದ್ದೀನಿ ಅವಾಗಲಿಂದ ನಾನು ಕೂತ್ಕೊಂಡು. ಸೊ ಐ ಹೋಪ್ ಗೆಲ್ಲಬೇಕು. ಸೊ ಬನ್ನಿ ನಮ್ಮ ಅಕ್ಕಂಗೆ ಮತ್ತು ನಮ್ಮ ಅಮ್ಮಂಗೆ ಕೇಳೋಣ, ಅವರು ಸಿಕ್ಕಾಪಟ್ಟೆ RCB ಫ್ಯಾನ್ಸು. ಸೊ ಬನ್ನಿ ಅವ್ರಿಗೂ ಬಿಟ್ಟು ಕೇಳೋಣ ಅವ್ರು ಏನಂತಾರೆ ಅಂತ RCB ಬಗ್ಗೆ. ಮದರ್ ಇಂಡಿಯಾ ಆ್ಯಂಡ್ ಚೈತ್ರ, ಹಾಯ್ ಗಾಯ್ಸ್. ಇವತ್ತು RCB ಮ್ಯಾಚ್ ಏನಕ್ಕೆ ಎಲ್ಲರೂ ಸಪ್ಪಗಿದ್ದಾರೆ ಇಬ್ರು RCB ಮ್ಯಾಚ್ ಇಟ್ಕೊಂಡು? ಆಗುತ್ತೆ ಅಂತ ಕಾಯ್ತಾ ಇದೀವಿ. ಅಷ್ಟು ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ. ಏನು ಟೈಮ್ ಯಾವಾಗ ಬೇಗ ಆಗುತ್ತೆ, ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಪಟ ಕೆಲಸ ಮಾಡ್ಕೋತಾ ಇದೀವಿ ಗೈಸ್. ನಮ್ಮ ಪೂರ್ತಿ ಕೆಲಸ ಮಾಡ್ಕೊಂತ ಪಟ ಅಂತ ಬೆಳಗ್ಗೆಯಿಂದ 6 ಗಂಟೆಗೆ TV ಮುಂದೆ ಕುತ್ಕೊಂಡ್ರೆ ಇವತ್ತು ಹಬ್ಬ ತಾನಮ್ಮ. ಇವತ್ತು ಅಡುಗೆ ಮಾಡಲ್ಲ. ಯಾಕೆ? ಊಟ ಕೊಡ್ಸ್ಬೇಕು ನೀನು. ಪಿಜ್ಜಾ RCB ಗೆದ್ರೆ ಇವತ್ತು ಎಲ್ರಿಗೂ ಪಿಜ್ಜಾ. ಗೆದ್ರೆ ಎಲ್ಲ ಕೊಡ್ಸ್ಲೇಬೇಕು ಅಂದ್ರೆ ಗೆಲ್ಲುತ್ತೆ ಅಂತ. ಓಹೋ ನಮ್ಮ ಅಮ್ಮ ಕಾನ್ಫಿಡೆನ್ಸ್ ನೋಡಿ ಗೈಸ್. ಅಪ್ಪ ನಿಂಗೆ ಕೊಡ್ಸ್ಲೇಬೇಕು, ಯಾಕಂದ್ರೆ ಅವ್ರು ಗೆಲ್ತಾರೆ ಅಂತ ಅಮ್ಮ ಹೇಳ್ತವ್ರೆ. ನೋಡಿ ಗೈಸ್, ಎಲ್ಲ ಗೈಸ್ ಇವತ್ತು ಬೆಳಿಗ್ಗೆಯಿಂದ ಎಲ್ಲ ನೋಡಿದ್ರು ಬರೀ ರೆಡ್ ಕಾಣಿಸ್ತೈತೆ ನನಗೆ. ನೋಡಿ ಎಲ್ಲ ಕಡೆ ರೆಡ್. ನಾನು ರೆಡ್. ಅಮ್ಮ ನೀವು ರೆಡ್ ಹಾಕೊಳ್ಳಮ್ಮ ಇವತ್ತು. ಸರಿ ನೀವು ರೆಡ್ ಹಾಕೊಳ್ಳಿ ಇವತ್ತು. ಖುಷಿ ರೆಡ್ ಹಾಕೆ. ಇನ್ನು ಅದು ರೆಡ್ ಅದು, ಈ ಮಕ್ಕಕ್ಕೆ ರೆಡ್ ಅದು. ಇದು ರೆಡ್. ಏನು RCB? ನೀನು ಎಷ್ಟು ವರ್ಷದಿಂದ ನೋಡ್ತಿದ್ಯಾ IPL? 18 ವರ್ಷದಿಂದ ನೋಡ್ತಿದ್ದೀನಿ. 18 ವರ್ಷ ನೋಡ್ತಿದ್ಯಾ? ನೀನ್ ಅವಾಗ ಚಿಕ್ಕ ಮಗುವಾಗಿದ್ದೆ. ಎಷ್ಟು ಅವಾಗ ನಿನ್ಗೊಂದು 18 ಅಂದ್ರೆ 24 ವರ್ಷ ನೀನ್ ಅವಾಗ. ಹೌದಾ? ನಿನ್ಗೆ ಅವಾಗ 6 ವರ್ಷ ಸ್ಟಾರ್ಟ್ ಆದಾಗ ನೋಡಿ. ಇವಾಗ ನೀನ್ 6 ವರ್ಷದ ಮಗು ಇದ್ದಾಗಿಂದ ನಾನ್ ನೋಡ್ತಿದ್ದೀನಿ ಅಂದ್ರೆ ನಿನ್ಗೆ 24 ಆದ್ರೂ ಇವಾಗ ನೋಡ್ತಾನೆ ಇದ್ದೀನಿ ಅಂದ್ರೆ ಲೆಕ್ಕ ಹಾಕು. ಅವಾಗಲೇ ನೀನು ಸಪೋರ್ಟ್ ಯಾರು ಮಾಡ್ತಿರೋದು? RCBಗೆ. ಪ್ಲೇಯರ್ ಕೊಹ್ಲಿ. ಏನು ಕೊಹ್ಲಿ? ನೀನ್ ಫೇವರೇಟ್ ಪ್ಲೇಯರ್ ಕೊಹ್ಲಿನಾ? ಚೈತ್ರ ನೀನ್ ಯಾವಾಗಿಂದ RCB ಅಂತನಪ್ಪ? RCB ಅಂತ ನೀನ್ ಯಾವಾಗಿಂದ IPL ನೋಡ್ತಿದ್ಯಾ? 6-7 years ನೋಡ್ತಿದ್ಯಾ? ನಿಂಗೆ ಫಸ್ಟಿಂದ ನಿಂಗೆ ಯಾರು ಇಷ್ಟ? ವಿರಾಟ್ ಕೊಹ್ಲಿ. ಟೀಮು RCB. ಗೈಸ್ ಎಷ್ಟು ಜನ ಗೈಸ್, ಸುಮಾರು ಜನ RCB ಸಪೋರ್ಟ್ ಮಾಡ್ತೀರಾ. ಸೊ ಒಂದು ಲಾಯಲ್ ಫ್ಯಾನ್ಸ್ ನಾವು ಸೃಷ್ಟಿ ಮಾಡಿದೀವಿ ನಾವೇನೆ ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಲಾಯಲ್ ಫ್ಯಾನ್ಸ್ ನಮ್ಮ RCBಗೆ. ಸೊ ನಾವು ಬೇರೆ ಟೀಮ್ಗಳ ಥರ ಆ ಟೀಮ್ ಸಪೋರ್ಟ್ ಮಾಡಿ ಬೇರೆ ಟೀಮ್ಗೆ ಹೋಗೋದು, ಬೇರೆ ಟೀಮ್ ಸಪೋರ್ಟ್ ಮಾಡಿ ಬೇರೆ ಟೀಮ್ಗೆ ಹೋಗೋದು ಅಂತೆಲ್ಲ ಮಾಡಲ್ಲ. ಸೊ RCB ಫಾರ್ ಎವರ್ RCB. ಸೊ ಇನ್ನೂ ಟೈಮ್ ಇದೆ, ಇನ್ನೂ 2-3 ಅವರ್ ಇದೆ. ಸೊ ನೋಡೋಣ, ಇನ್ನೂ 2 ಅವರ್ ಇದೆಯಲ್ಲ. 18 ವರ್ಷ ಆದ್ರೂ ಗೆಲ್ದೇ ಇದ್ರು ಪರವಾಗಿಲ್ಲ, ಈ ಟೀಮ್ ಬಿಟ್ಟು ಹೋಗಿಲ್ಲ, ಅದಕ್ಕೆ ಒಂದು ದೊಡ್ಡ ಚಪ್ಪಾಳೆ ಅಲ್ವಾ ಅಮ್ಮ? ಗ್ರೇಟ್. 18 ವರ್ಷ ಆದ್ರೂ ಕಪ್ ಗೆದ್ದಿಲ್ಲ, ಆದ್ರೂ ಕೂಡ ನಾವು ಇನ್ನೂ ಸಪೋರ್ಟ್ ಮಾಡ್ತಿದ್ದೀವಿ. ಟೀಮ್ ಬಿಟ್ಟು ಹೋಗಿಲ್ಲ. ಹೌದು, ಅದು ಏಕೈಕ ವ್ಯಕ್ತಿ ಅಂತಂದ್ರೆ ಕೊಹ್ಲಿ ಒಬ್ರೆ. 18 years ಇಂದನೂ ಆಡ್ತಿರೋದು. ಮತ್ತೆ ಧೋನಿ ಅಲ್ಲ, MS ಧೋನಿ ಕೂಡ. ಇಲ್ಲ, ಅದು ಬ್ಯಾನ್ ಆದಾಗ ಒಂದು ಡೆಲ್ಲಿದ. ಹೌದು, ಕರೆಕ್ಟ್. ಬೇಡ, ಅರೆ 18 years ಸತತವಾಗಿ ಆಡ್ತಿರೋದು ಪ್ಲೇಯರ್ ಅಂತಂದ್ರೆ ನಮ್ಮ ಕೊಹ್ಲಿ ಅವ್ರು ಮಾತ್ರ. ಸೊ ಈ ಸಲ ಕಪ್ಪು ಹೊಡಿತೀವಿ ಗೈಸ್. ಯಾಕೆ ಕೇಳಮ್ಮ, ನಾವು ಕಪ್ಪು ಯಾಕೆ ಹೊಡಿತೀವಿ ಈ ಸಲ? ಬೇಕು ಕಪ್ಪು, ಅದಕ್ಕೆಲ್ಲ ಕಳವ. ಸರಿ ನೀ ಹೇಳಿ ಯಾಕೆ ಹೇಳ್ತೀವಿ ಕಪ್ಪು ಅಂತ? ಈ ಸರಿ ಎಲ್ಲ ಸಿಂಕ್ ಆಗಿದೆ. 18 ಅಲ್ವಾ ಗೈಸ್? ಈ ಸಲ ಸೀಸನ್ 18 ನಮ್ಮ ಬಾಸ್ ಕೊಹ್ಲಿ ಅವರ ಜರ್ಸಿ ನಂಬರ್ 18.
ಅದಾದ್ಮೇಲೆ ಇವತ್ತು ಡೇಟ್ ಕೂಡ ಅಲ್ಲೇ ಫುಲ್ ಲೆಕ್ಕ ಹಾಕಿ. ಇವತ್ತು ಎಷ್ಟು 6 ಡೇಟ್ ಕೂಡ 3 ಗೈಸ್ ನೋಡಿ ಲೆಕ್ಕ ಹಾಕ್ತೀನಿ ಇವಾಗ. ಇವತ್ತು ಡೇಟ್ ಬಂದ್ಬಿಟ್ಟು ಎಷ್ಟು 3 ತಾನೆ ಇರ್ಕೊ ಪೇಪರ್ ಇರ್ಕೊ. ಇವತ್ತು ಡೇಟ್ ಬಂದ್ಬಿಟ್ಟು 3 ಸರಿನಾ, ಪ್ಲಸ್ ಇವತ್ತು ಇದು 6 ಎಷ್ಟಾಯ್ತು, 6 + 3 6 + ಎಷ್ಟು 9 ಆಯ್ತಾ, ಪ್ಲಸ್ಸು 2000 ಸರಿನಾ, 0 2 5 ಇದು ಎಷ್ಟಾಯ್ತು, ಇದು 9 ಆಯ್ತಾ, 9 10 11 12 13 14 15 16 17 18. ಸೊ ದಿಸ್ ಈಸ್ 18. ಹೆಂಗೆ ಲೆಕ್ಕ ಹಾಕೊಂಡ ಏನು 18 ಕಡೆ ಇದು ಲೆಕ್ಕ ಹಾಕೋ. ಸೊ ಎಲ್ಲ ಸಿಂಕ್ ಆಗ್ತಿದೆ ಗೈಸ್. ಸೊ ಲೆಟ್ಸ್ ಸಿ. ಐ ಹೋಪ್ ಈ ಸಲ ಕಪ್ಪು ನಾವು ಹೊಡಿತೀವಿ. ಫುಲ್ ಓವರ್ ಕಾನ್ಫಿಡೆನ್ಸ್ ಇದೆ. ಪರವಾಗಿಲ್ಲ, ಇನ್ನ 2 hours ಕಾಯ್ತೀವಿ. ಕಾಯ್ದಾದ್ಮೇಲೆ ನಿಮ್ಗೆ ಸಿಗ್ತೀನಿ. ಇದೇ ಖುಷಿಗೆ ಸೈಡ್ಸ್ ತಿನ್ನೋದಕ್ಕೆ ಏನಾದ್ರು ಸ್ನಾಕ್ಸ್ ತಗೊಂಡ್ಬರ್ಬೋದು. ಸ್ನಾಕ್ಸ್ ಫುಲ್ ತೊಗೊಂಬರ್ತೀನಿ, ಎಲ್ಲ ಆರ್ಡರ್ ಮಾಡ್ತೀನಿ, ಒಳ್ಳೊಳ್ಳೆ ಸ್ನಾಕ್ಸ್ ಆರ್ಡರ್ ಮಾಡ್ತೀನಿ ಗೈಸ್. ಕುತ್ಕೊಂಡು ಬಾರ್ ಸಾಕು ಕೊಡ್ಬೇಕು ಇವತ್ತು ಗೈಸ್. ಇನ್ನ ಅರ್ಧ ಗಂಟೆ ಟೈಮ್ ಇದೆ, ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಒಂದು ರೌಂಡ್ ಸ್ಲೀಪ್ ಹೋಗ್ಬಿಟ್ಟು ಬಂದೆ ಗೈಸ್. ನೆನ್ಸ್ಕೊಂಡು ನಿದ್ದೆ ಹೋಗ್ಬಿಡ್ದು ಆರ್ ಸಿ ಬಿ ಅಂದ್ಕೊಂಡು ರೌಂಡ್ ಸ್ಲೀಪ್ ಹೋಗಿ ಬಂದಿದ್ದೀನಿ. ಈಗ ಕೂತ್ಕೊಂಡು ಅರ್ಧ ಗಂಟೆ ಆದ್ಮೇಲೆ ಮ್ಯಾಚ್ ನೋಡ್ಕೊಂಡು ಎಂಜಾಯ್ ಮಾಡೋಣ ಬನ್ನಿ. ಮನೇಲಿ ಅಮ್ಮ ವ್ಲಾಗ್ ನೋಡ್ತಾರೆ ನಂದು. ಖುಷಾನಿ ನಾಕೊಂದು ನೋಡ್ತಾಳು ನೋಡು. ನಾನು ನೋಡಿದ್ದೀನಿ, ನಾನು 2 ಸತಿ ನೋಡಿದೆ. ಖುಷಾನಿ ಕುತ್ಕೊಂಡು ನೋಡ್ತಾಳು, ಮಲಗಿದ್ದು ಎದ್ದು ಬಂದು ನೋಡ್ತಾಳು ನೋಡು. ಖುಷಾನಿ ಹೆಂಗಿದೆ ವ್ಲಾಗ್ ನಂದು? ಡಿಸ್ಟರ್ಬ್ ಮಾಡಬೇಡ ಸುಂದರು. ಇಂಟ್ರೆಸ್ಟ್ ಆಗಿ ನೋಡ್ತಾಳು ನೋಡು. ಮಕ್ಕಳು ಮಕ್ಕ ಹೆಂಗೆ ಮಕ್ಕಳು ಮಕ್ಕನ ಥೂ 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 ಅಪ್ಪ ಗೈಸ್. ವ್ಲಾಗ್ ನೋಡ್ತಿದ್ದಾರೆ, ವ್ಲಾಗ್ ಹಾಕಿದ್ದೀನಿ. ಆಮೇಲೆ ನಾವು ಒಂದು ಶಾರ್ಟ್ ಫಿಲ್ಮ್ ರಿಲೀಸ್ ಮಾಡಿದ್ವಿ. ಐ ಹೋಪ್ ನಿಮ್ಮೆಲ್ರಿಗೂ ಅದು ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೋಡಿ ನಮ್ಮ ಅಮ್ಮ ಹಾಲು ಹಿಂಗೆ ಬಿಟ್ಬಿಟ್ಟವ್ರೆ. ಐ ಹೋಪ್ ನಿಮ್ಗೆ ಅದೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಮಚ್ ಲವ್. ಸುಮಾರು ಜನ ಕಮೆಂಟ್ ಮಾಡಿ ಹೇಳಿದ್ದೀರಾ ಒಳ್ಳೆ ಕಂಟೆಂಟ್, ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಅಂತ. ಸೊ ಇದೇ ಥರ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಬೆಂಬಲ ನಮ್ಮ ಮೇಲೆ ಹೀಗೆ ಇರಲಿ. ಸೊ ಇನ್ನೂ ತುಂಬ ಪ್ಲ್ಯಾನ್ಗಳಿದ್ದಾವೆ ಗೈಸ್ ಮುಂದೆ ಮಾಡೋದಕ್ಕೆ, ಶಾರ್ಟ್ ಫಿಲಮ್ಸು. ಸೊ ಸುಮಾರು ಸ್ಕ್ರಿಪ್ಟ್ಗಳಿದ್ದಾವೆ, ಸುಮಾರು ಸ್ಟೋರಿಗಳಿದ್ದಾವೆ. ಸೊ ಆದಷ್ಟು ಬೇಗ ಎಲ್ಲ ಮಾಡ್ತಾ ಇರ್ತೀನಿ. ಮಚ್ ಲವ್, ಥ್ಯಾಂಕ್ ಯು ಸೊ ಮಚ್. ಇವಾಗ ಮ್ಯಾಚ್ ನೋಡೋಣ ಬನ್ನಿ ಗೈಸ್. ಇವತ್ತು ಸುದೀಪ್ ಸರ್ ಬಂದಿದ್ದಾರೆ ಗೈಸ್, ಹಾಟ್ಸ್ಟಾರಲ್ಲಿ. ಅವ್ರು ಮಾತಾಡ್ತಿದ್ದಾರೆ, ಖುಷಿ ಆಯಿತು ನಮ್ಮ ಸುದೀಪ್ ಸರ್ ನೋಡಿ ಅಲ್ಲಮ್ಮ. ಹಾಟ್ಸ್ಟಾರ್ ಬಂದ್ಬಿಟ್ಟು RCB ಮ್ಯಾಚ್ ಬಗ್ಗೆ ಮಾತಾಡ್ತಾರೆ, ಅವ್ರು ಟೈಮ್ ಕೊಟ್ಬಿಟ್ಟು. ಲವ್ ಯು ಸರ್, ಲವ್ ಯು ಸೋ ಮಚ್. ಅಮ್ಮ ಆರಾಮಾಗಿ ಕೂತ್ಕೊಂಡು ಚುರುಬುರಿ ಮಾಡ್ಕೊಂಡು ತಿಂತವ್ರೆ. ಪೂರಿ ಒಗ್ಗರಣೆ ಮಾಡ್ಕೊಂಡು ತಿಂತಾರೆ ಗೈಸ್ ನಾವಮ್ಮ. ಇವಾಗ ಸಾಂಗ್ಸು, ಸೆಲೆಬ್ರೇಷನ್ಸು ಪ್ರತಿಯೊಂದು ನಡೀತಾ ಇರುತ್ತೆ. ಆಲ್ರೆಡಿ 1.5 crore ಜನ ನೋಡ್ತಿದ್ದಾರೆ. ಗೊತ್ತಿಲ್ಲ ಇವತ್ತು ಎಷ್ಟು ಜನ ರೀಚ್ ಆಗ್ತಾರೆ ಅಂತ. ಸೊ ಈಗ ಸ್ಟಾರ್ಟಿಂಗ್ ಬರೀ 1.5 crore ನೋಡ್ತಿದ್ದಾರೆ. ಸೊ ಇನ್ನೇನು ಮುಗಿಯೋಷ್ಟರಲ್ಲಿ ಒಂದು 100 crore ರೀಚ್ ಆಗ್ಬೇಕಂತ ನನಗೆ ಆಸೆ. ನೋಡೋಣ ರೀಚ್ ಆಗುತ್ತಾಗಲ್ಲಮ್ಮ? 100 crores ಆಗಬಹುದು, ಆಗುತ್ತೆ. ನನ್ನ ಪ್ರಕಾರ ಒಂದು 90 crores ರೀಚ್ ಆಗುತ್ತದೆ ಗೈಸ್. ಫಿಂಗರ್ ಕ್ರಾಸ್. ರೌಂಡ್ ಸ್ಲೀಪ್ ಹೋಗಿ ಬಂದವಳು ಇವಾಗ ಎದ್ಬಿಟ್ಟು. RCB ಮ್ಯಾಚ್ ಇವತ್ತು ಮಲ್ಕೊಂಡಿದೆಯಲ್ಲ ಏನು? ನನ್ನ ಹುಷಾರಿಲ್ಲ ಏನು ಪಾಪ ಅವಳು ಬಾದೆ ಅವಳಿಗೆ ಅಂತೆ. ನಮ್ಮ ಅಕ್ಕ ವೇಪುಡಿ ಮುಡಿತಾಳೆ ಗೈಸ್. ವೇಪುಡಿ ಅಲ್ವಾ ಮತ್ತೇನಿದು? ಹಾಂ, ಪೀಶ್ವರ್ ಅಂದ್ರೆ ಏನದು? ವಿಟಮಿನ್. ಇದು ಯಾಕೆ ಹೆಲ್ಪ್ ಮಾಡತ್ತಿದು? ಇದು ಹೆಂಗ್ ಹೆಲ್ಪ್ ಮಾಡೋದು ನಿನಗೆ? ಅಂದ್ರೆ ಸುಮ್ಮನೆ ಕೊಟ್ಟರು ಕುಡಿತಾಳೆ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅವಳಿಗೆ. ಏನೋ ಇದೆ ಕಣ, ಅದಕ್ಕೆ ಕೊಟ್ಟಿರೋದು. ಅಮ್ಮನ್ ಕೇಳ, ನಿಂಗೆ ಗೊತ್ತಾ? ನನಗೇನೋ ಕಡಿಮೆ ಇದೆ, ಅದಕ್ಕೆ ಅದಕ್ಕೆ ಬರ್ಕೊಟ್ರು ಡಾಕ್ಟರ್. ನಿನಗೆ ಕಡಿಮೆ ಗೊತ್ತು. ನಿನಗೆ ಏನು ಗೊತ್ತಾ ಕಡಿಮೆ ಇರೋದು? ಬುದ್ಧಿ. ಗೈಸ್ ಅವಳು ಬುದ್ಧಿ ಕಡಿಮೆ ಇದೆ, ಅದಕ್ಕೆ ಕೊಟ್ಟರು ಗೈಸ್ ಕುಡಿಯೋದಕ್ಕೆ ಇದು. ಗಾಯ್ಸ್ ಇವಾಗ ಟಾಸ್ ಟೈಮ್ ಬಂದಿದೆ. ಇವಾಗ RCB ಟಾಸ್ನ ಗೆಲ್ಲಬೇಕು ಮತ್ತೆ ಬೌಲಿಂಗ್ ತೊಗೊಬೇಕು ಅಂತ ನಮ್ಮ ಆಸೆ. ನೋಡೋಣ. ನನ್ನ ಪ್ರಿಡಿಕ್ಷನ್ನು ಇವತ್ತು RCB ಟಾಸ್ನ ಗೆಲ್ತಾರೆ ಮತ್ತೆ ಬೌಲಿಂಗ್ನ ತಗೊತಾರೆ. ಸರಿ, ನಿಮ್ಮ ಪ್ರಿಡಿಕ್ಷನ್ ಏನು ಬೇಗ ಹೇಳು. ನಿಮ್ಮ ಪ್ರಿಡಿಕ್ಷನ್ ಹೇಳಿ ಬೇಗ ಟಕ್ಕಂತ. ಟಾಸ್ ಗೆಲ್ತಾರೆ ಗೆಲ್ಲಲ್ವಾ ಅಮ್ಮ? ಗೆಲ್ತಾರೆ ಟಾಸು ಗೈಸ್. ಟಾಸ್ ಗೆಲ್ತಾರೆ, ಗೆದ್ಬಿಟ್ಟು ಬೌಲಿಂಗ್ ತಗೊಂತಾರೆ. ನೋಡೋಣ ಇರಿ ಟಾಸ್ ಏನಾಗುತ್ತೆ. ನನ್ನ ಪ್ರಿಡಿಕ್ಷನ್ ಗೆಲ್ತಾರೆ ಅಂತ. ಲೆಟ್ಸ್ ಸಿ. ಏನು ಛೇ ಗಾಯ್ಸ್, ಪಂಜಾಬ್ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ತಗೊಂಡ್ಬಿಟ್ರು ಗಾಯ್ಸ್. ಟಾಸ್ ಹೊತ್ಬಿಟ್ಟು ಯಾರೇ ಮ್ಯಾಚ್ ಸೋಲಲ್ಲ, ಮ್ಯಾಚ್ ಗೆಲ್ತೀವಿ. ಏನೇ ಗೈಸ್, ಫಸ್ಟ್ ಬ್ಯಾಟಿಂಗ್ ಆಡ್ಬೇಕು ನಾವು. ಭಯ ಪುಕ ಅಂತಿದೆ ಗೈಸ್. RCB ನನ್ನ ಆಟೆಲ್ಲ ಒಂಥರ ಡಗಡಗ ಅಂತಿದೆ ಗೈಸ್. ಟಾಸ್ ಗೆಲ್ಬೇಕಿತ್ತು ಗೈಸ್ ಅಟ್ಲೀಸ್ಟ್. ಛೇ, ನೋಡೋಣ ಏನಾಗುತ್ತೆ. ಅಯ್ಯೋ ರಾಮ, ಹೆಂಗ್ ನೋಡ್ತವ್ರು ಮ್ಯಾಚ್ ಕೂತ್ಕೊಂಡಿಬ್ರು. ಎಷ್ಟು ಇಂಟ್ರೆಸ್ಟ್ ಬಿಟ್ಬಿಟ್ಟು ಯಾವ ಮ್ಯಾಚ್ ನೋಡಲ್ಲ, ಬರೀ RCB ಮ್ಯಾಚ್ ಮಾತ್ರ ನೋಡ್ತಾರೆ ಗೈಸ್. ಹಿಂಗಿವರು
ಗೈಸ್ ಪಟೀದವರು ಟಾಸೇ ಗೆಲ್ಲಲ್ಲ ಗೈಸ್. ಇಷ್ಟು ವರ್ಷದಲ್ಲಿ ಇಷ್ಟು ಮ್ಯಾಚಲ್ಲಿ ಒಂದು 2-3 ಸಲ ಟಾಸ್ ಗೆದ್ದಿರೋದು, ಸೋತಿರೋದೇನೆ. ಇವತ್ತು ಯಾಕೋ ಒಂದು ಸ್ವಲ್ಪ ಭಯ ಆಗ್ತಿದೆ ಗೈಸ್. ಸ್ಟಾರ್ಟಿಂಗ್ ಎಲ್ಲ ಭಯ ಪಡಿಸ್ತವ್ರೆ. ಇವತ್ತು ಟೀಮ್ ಡೇವಿಡ್ ಬರ ಆಡ್ತಿಲ್ಲ ಮ್ಯಾಚಲ್ಲಿ. ಟೀಮ್ ಡೇವಿಡ್ ಇಲ್ಲ, ಲಿವಿಂಗ್ಸ್ಟನ್ ಆಡ್ತಿರೋದು. ಅಯ್ಯೋ ರಾಮ. ಏನಮ್ಮ ನೀವು ಆಡ್ತೀರಾ ಗೈಸ್? ನಮ್ಮ ಅಕ್ಕ ಹೊಡಿ ಗೈಸ್, ಕೋಪ ಹುಡ್ರು ಫುಲ್ಲು ಬೇಜಾರ ಹುಡಲ್ಲ ನಮ್ಮ ಅಕ್ಕ. ಅಲ್ಲ, ಅವ್ರು ಆಡ್ತಾರೆ ಅಂತ ಅವ್ರನ್ನ ಗೊತ್ತಿದ್ದಿಲ್ಲ. ನಾವು ಆಡ್ತೀವಿ, ಅದಕ್ಕೆ ಹೋಗಿರೋದು ಅಲ್ಲಿಗೆ, ಅದನ್ನ ಹೇಳು. ನಾವು ಆಡ್ತೀವಿ, ಕಪ್ ಗೆಲ್ತೀವಿ ನೋಡ. ಗೈಸ್ ಕುಶಾನಿ ಬಂದು ಪಕ್ಕದ ಮನೆಯಿಂದ ಕುತ್ಕೊಂಡು ತೂಗೂಡಿಸ್ತಾವಳೆ ಗೈಸ್. ಅವಾಗಲಿಂದ ನಿದ್ದೆ ಮಾಡೋದಕ್ಕೆ ನೀನು ತೂಗೂಡಿಸ್ತಾವಳೆ ಕುಶಾನಿ. ತೂಗುಡ್ಸ್ಕೊಂಡ್ ಕುಶಾನಿ ಹಾಯ್ ಮಾಡು. ಫುಲ್ ಇದ್ದ ಗೈಸ್ ಒಳಗೆ. ನೀನು ಆರ್ತೀವಿ ಮ್ಯಾಚ್ ನೋಡಲ್ವಾ? ಮ್ಯಾಚು 6-4 ನೋಡೋಣ. 6-4 ಇವತ್ತು ನೀನು ನೋಡಲ್ವಾ? ಏನು ಬೆಚ್ಚಗೆ ಐತೆ ಗೈಸ್. ಇಲ್ಲಿ ಆರಾಮಾಗಿ ಕುತ್ಕೊಳ್ಳೋದು ಬೆಚ್ಚಗೆ ಮಗಳು. ಗೈಸ್ ಹುಲಿ ಬಂತು, ಹುಲಿ ಸ್ಟೇಜಿಗೆ. ಹುಲಿ ಬಂತು ಸ್ಟೇಡಿಯಂಗೆ. ಇಲ್ಲಿ ನಮ್ಮ ಹುಲಿಗೆ ಮಲ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಇಲ್ಲ ಆರಾಮ ಮಲ್ಸ್ಕೊಂಡಿದ್ದೀನಿ ತೊಡೆ ಮೇಲೆ. ಅಲ್ಲಿ ಮಲ್ಸ್ಕೊಂಡು ಇವಾಗ ಏನೋ ಚಿಕ್ಕ ಹುಲಿ ಇದ್ದೇ ಹೋಗ್ಬಿಡೈತಿ ಇಲ್ಲಿ ಗೈಸ್. ತಗ ಅಂತಿದೆ. ಈ ನಾವು ಫೈನಲ್ ಎಕ್ಸಾಮ್ ಬರ್ದಾಗ ನಮ್ಗೆ ಹೆಂಗೆ ಭಯ ಆಗುತ್ತೆ ಆ ಥರ ಭಯ ಆಗ್ತೀವಿ ಗೈಸ್. ಎಷ್ಟು ಜನ ಬಂದವ್ರು ನೋಡಿ ಗೈಸ್ ಅಲ್ಲಿ ಫೈನಲ್ಸ್ ನೋಡೋಕ್ಕೆ. ಖುಷಿಯಾಗಿ ತೊಗೊಂಡೋಗಿ ಒಳಗಡೆ ಹಾಕೋಲ್ಲ ನಮ್ಮ ಅಕ್ಕ. ಆರಾಮ ಒಳ ಮಲ್ಕೊಂಡು ಆ ಕಡೆ ನಾವು ಕಿರ್ಚಾಡ್ತೀವಿ ಇವಾಗ. ಪರವಾಗಿಲ್ಲ, ಸ್ಟಾರ್ಟಿಂಗು ಸ್ವಲ್ಪ ಹಂಗೆ ಇರುತ್ತಲ್ಲ, ಆಡ್ತಾವ್ರೆ. ಕ್ರಾಸ್ದಾಗ ಹೆಂಗೆ ಕುತ್ಕೊಂಡು ಹಿಂಗೆ ಗೈಸ್. ತಗ್ಗೋ 6 ಮತ್ತೆ ಆಗ್ತಾರೆ, ರಿಪ್ಲೈ ಆಗ್ತಾರೆ ಇವಾಗ ಗೈಸ್. ಇವ್ರಿಬ್ರೇನೆ 220 ಹೊಡಿಬೇಕು ಗೈಸ್. ನಿಂತ್ಕೊಂಡು ಇವರಿಬ್ಬರೇ ಆಡಬೇಕು. ಯಾರು ನೆಕ್ಸ್ಟ್ ಬ್ಯಾಟ್ಸ್ಮನ್ಗಳೇ ಬರಬಾರ್ದು. ನೋಡೋಣ. 1.5 ಲಕ್ಷ ಜನ ಬಂದವ್ರೆ ಗೈಸ್ ಆಡಿಯನ್ಸು, ಕ್ರೌಡು. 1.5 ಲಕ್ಷ ಜನ ಕೂಡ RCB ಅಂತಲೇ ಅವ್ರೆ ಹೊರತು ಪಂಜಾಬ್ ಅಂತ ಯಾರು ಸಪೋರ್ಟೇ ಮಾಡ್ತಿಲ್ಲ. ಸೊ ಖುಷಿಗಾರ ಗೆಲ್ಬೇಕು ಗೈಸ್ ಇವತ್ತು. ಗೈಸ್ ವಿಕೆಟ್ ಹೋಯ್ತು ಗೈಸ್. ಚೆನ್ನಾಗಿ ಆಡ್ತಿದ್ದ ಸಾಲ್ಟು. ನೋಡಿ ಅವ್ರ ಮಕ್ಕಳೆಲ್ಲ ಬೇಜಾರಾಗ್ಬಿಟ್ಟವ್ರೆ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಸಾಲ್ಟ್ ಅದು ಹೊಡಿಬಾರ್ದಾಗಿತ್ತು ಶಾರ್ಟು. ಕೊಹ್ಲಿ ಹೈಯೆಸ್ಟ್ ಫೋರ್ಸ್ ಹೊಡೆದಿರೋದು 769 ಫೋರ್ಸ್ ಹೊಡೆದಿರೋದು. ಸೆಕೆಂಡ್ ಇರೋದು ಶಿಖರ್ ಧವನ್. ಸೊ ನಮ್ಮ ಬಾಸೇ ಫಸ್ಟ್ ಇರೋದು ಎಲ್ಲಾದ್ರೂ ಗೈಸ್. ಯಾವುದೇ ರೆಕಾರ್ಡ್ ನೋಡಿದ್ರು ಎಲ್ಲ ನಮ್ಮ ಬಾಸೇ ರೆಕಾರ್ಡ್ ಮಾಡಿರೋದು. ಇನ್ನೊಂದು 4 ಹೋಯ್ತು. ಎಸ್ ಅವರೇ ಮಯಾಂಕ್ ಅಗರ್ವಾಲ್ ಮತ್ತು ಕೊಹ್ಲಿ. ಸೊ ಹಿಂಗೆ ಚೆನ್ನಾಗಿ ಆಡಲಿ, ಔಟ್ ಮಾತ್ರ ಆಗೋದು ಬೇಡ ಗೈಸ್. ಫುಲ್ಲು ದಗ ಅಂತಿದೆ. ವಿಕೆಟ್ ಹೋಯ್ತು. ಯಾರೋ ನಮ್ಮ ಆಪೋಸಿಟ್ ಟೀಮ್ ಅವ್ರು ಫುಲ್ಲು ಮಾಟ ಮಂತ್ರ ಮಾಡ್ಬಿಟ್ರು ಗೈಸ್ ನಮ್ಮ ಟೀಮ್ ಅವ್ರ ಮೇಲೆ. ಅದಕ್ಕೆ ನಮ್ಮ ಟೀಮ್ ಅವ್ರು ವಿಕೆಟ್ಗಳು ಹೋಗ್ತಾನೆ ಇದೆ. ಇವಾಗ ಪಂಜಾಬ್ ಅವ್ರಿಗೆ ಇಡೀ ಎಲ್ಲ IPL ಟೀಮ್ಗಳು ಯಾವ್ದು ಎಲ್ಲ ಸಪೋರ್ಟ್ ಮಾಡಿರ್ತಾರೆ. ನಾವು RCB ಟೀಮಿಗೆ ಯಾರು ಸಪೋರ್ಟ್ ಮಾಡ್ತಿರಲ್ಲ, ಎಲ್ಲ ಮಾಟ ಮಂತ್ರ ಹಾಕ್ಬಿಟ್ಟಿರ್ತಾರೆ. RCB ಟೀಮ್ ಅವ್ರಿಗೆ ಫ್ಯಾನ್ಸೇ ಸಪೋರ್ಟ್ ಅಲ್ವಾ? ಇನ್ನೊಂದು ವಿಕೆಟ್ ಬಿದ್ದೆ. ಒಂದೊಂದು ವಿಕೆಟ್ ಬಿದ್ರೂ ಒಂಥರ ಔಟ್ ಆಗುತ್ತೆ, ಮನ್ಸಿಗೆಲ್ಲ ಬೇಜಾರಾಗೋಗುತ್ತೆ. ಇವಾಗ ಪಿಜ್ಜಾ ತಿನ್ನೋಣ? ಪಿಜ್ಜಾ ಬೇಕಾ ಅಮ್ಮ? ನಿಂಗೆ ಪಿಜ್ಜಾ ಬೇಕಾ? ಜೋಶಲ್ಲಿ ತಿನ್ಕೊಂಡು ಗೆಲ್ಸೋಣ. ಜೋಶಲ್ಲಿ ತಿನ್ಕೊಂಡು ಗೆಲ್ತಾ RCBನ. ಗೈಸ್ ಈಗ ಪಿಜ್ಜಾ ಆರ್ಡರ್ ಮಾಡ್ತೀನಿ. ಸೊ ಕೂತ್ಕೊಂಡು ಆರಾಮ ಪಿಜ್ಜಾ ತಿನ್ಕೊಂಡು ಮ್ಯಾಚ್ ನೋಡೋಣ, ಓಕೆನಾ? ಕಾಮೆಂಟ್ರಿ ಎಲ್ಲ ಟ್ರೆಡಿಷ್ನಲ್ ಬಟ್ಟೆ ಹಾಕೊಂಡ್ಬಿಟ್ರು ಗೈಸ್. ಟ್ರೆಡಿಷ್ನಲ್ ಬಟ್ಟೆ ಹಾಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಒಳ್ಳೆ ಹಬ್ಬದ ಥರ ಇವತ್ತು RCB ಮ್ಯಾಚು ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತಾರೆ. ಇದೇ ಟೈಮಿಗೆ ಪಿಜ್ಜಾನು ಸಿಗ್ತಿಲ್ಲ ನಮ್ಮ ಅಕ್ಕನ ಪಾಪ. ಆರ್ಡರ್ ತಗೊಂತಿಲ್ಲ ಗೈಸ್. ಪಿಜ್ಜಾ ಅವಾಗಿಂದ ಆರ್ಡರ್ ಮಾಡೋಕೆ ಟ್ರೈ ಮಾಡಿದೆ. ಸ್ವಿಗ್ಗಿಲಿ ಆರ್ಡರ್ ಟ್ರೈ ಮಾಡಿದೆ, ಝೊಮ್ಯಾಟೊ ಟ್ರೈ ಮಾಡಿದೆ, ಪಿಜ್ಜಾ ಡಾಮಿನೋಸ್ ಆ್ಯಪಲ್ಲೂ ಟ್ರೈ ಮಾಡಿದೆ. ಎಲ್ಲೂ ತಗೊತಿಲ್ಲ ಆರ್ಡ್ರ್, ಯಾಕಂದರೆ ಎಲ್ಲ ಕಡೆ ಜಾಮ್ ಆಗಿಬಿಟ್ಟಿದೆ. ಎಲ್ಲರೂ ಆರ್ಡರ್ ಮಾಡಿ ಸೊ ಆರ್ಡ್ರ್ ಅಕ್ಸೆಪ್ಟ್ ಮಾಡ್ತಿಲ್ಲ ಆ್ಯಕ್ಚುಲಿ. ಅವರು ಪಾಪ ಮ್ಯಾಚ್ ನೋಡ್ಕೊಂಡು ಬ್ಯುಸಿ ಇರಬೇಕೇನೋ. ಸೊ ಸ್ಕೋರ್ ಕೂಡ ಕಮ್ಮಿ ಇದೆ, ವಿಕೆಟ್ ಕೂಡ ಹೋಗ್ತಿದೆ. ಐ ಫೀಲ್ ಇವತ್ತು RCB ಕಪ್ ಹೊಡಿತಾರೆ. ವೆಯ್ಟ್ ಮಾಡಿ ಗೈಸ್. 1-1 ಪಕ್ಕ ನಾವಾಗಿಲ್ಲ ನೋಡ್ಕೊಳ್ಳಿ ಗೈಸ್. ಅದು ನನ್ನ ಹತ್ರ ಮಿತ್ತದ ನನಗೆ. 1-1 ಯಾವ ಟೀಮಿಗೆ ಬರುತ್ತೆ ಆ ಟೀಮ್ ಗೆಲ್ತಾರೆ ಅಂತ. ಸೊ ನೋಡಿ ಗೈಸ್, ಪಕ್ಕ ಗೆಲ್ತೀವಿ. ಜಿತೇಶ್ ಶರ್ಮಾ ಗೈಸ್ ಎಂತ ಬ್ಯಾಟಿಂಗ್ ಆಡ್ತಾರೆ ಗೊತ್ತಾ? 6 ಬಾಲ್ಗೆ 11 ನೋಡಿರೋದು 6. ಬಾ ದಿಲ್ ಸ್ಕೂಪು, ಪಲ್ ಸ್ಕೂಪು, ಯಾವ ಸ್ಕೂಪ್ ಗೊತ್ತಿಲ್ಲ, ಅದು ಸೂಪರ್ ಸ್ಕೂಪ್ ಅಂತು. ಮದರ್ ಇಂಡಿಯಾ ಹೆಂಗೆ
ಇನ್ನೂ ಇದೆ ಆಟ ಬಾ. ಖುಷಿ ಗೈಸ್ ಜಿತೇಶ್ವರ್ ಮಾಡೋದು ನಮ್ಮ ಇಂಡಿಯನ್ ಪ್ಲೇಯರ್. ವೆರಿ ಗುಡ್, ಕಮಾನ್. ನಮ್ಮ ಕುಶಾನಿ ಜ್ವರ ಹೋಗ್ಬಿಟ್ಟಿದೆ ಗೈಸ್. ಏನಮ್ಮ ಕುಶಾನಿ, ಏನಾಯ್ತಮ್ಮ? ಅಯ್ಯಯ್ಯೋ ಗೈಸ್, ಪಾಪ ಫುಲ್ ಜ್ವರ ಹೋಗ್ಬಿಟ್ಟಿದೆ ಕುಶಾನಿಗೆ. ಏನಮ್ಮ, ನಾನು ಬೇಡವಾ? ಇವಳು ಬೇಡವಾ? ಗೈಸ್ ಇವಳು ಬೇಡ ಅಂತ ಗೈಸ್. ಅವ್ಳು ತಣ್ಣೀರು ಬಟ್ಟೆ ಇರ್ತಲ್ಲ ಪಾಪ ನಮ್ಮ ಅಕ್ಕ. ಇವಳು ಬೇಡ ಅಂತೆ, ನಾನು ಬೇಕಂತೆ ಅವಳಿಗೆ. ನಾ ಹಾಕ್ಲ ನಿನಗೆ? ಬೇಡ, ಹೋಗಿ ನೀನು ಹೋಗಿ, ಬೇಡ ನೀನು. ಏನಮ್ಮ ಮಾಮ, ನಾವು ಆರಾಮಾಗಿ RCB ಮ್ಯಾಚ್ ತಗೊಂಡು ಕೆಲಸ. ನಾವು RCB ಹೇಳು ತಗೋ ಸಿಕ್ಸ್. ಒಬ್ಬ ಎಂತ ಸಿಕ್ಸ್ ಅಪ್ಪ, ಎಂತ ಸಿಕ್ಸ್ ಅಪ್ಪ. ಜಿತೇಶ್ವರ್ ಮಾಡ್ತೀರಾ ಬ್ಯಾಟಿಂಗ್ ಸೂಪರ್. ಒಬ್ಬ ಖುಷಿ ಆಯ್ತು. ಇವಾಗ ಅವಳಿಂದ ಸಪ್ಪಗಿದ್ದೆ, ಇವಾಗ ಜೋಶ್ ಬರ್ತಿದೆ ನನಗೆ. ಕಮಾನ್ ಕಮಾನ್, ಸೂಪರ ಮಗ ನೀನು, ಸೂಪರ. ನೀನ್ ಸೂಪರ್ ಅನ್ನು ಸೂಪರ್. ಔಟ್ ಸ್ಟ್ಯಾಂಡಿಂಗ್ ಬ್ಯಾಟಿಂಗ್ ಗೈಸ್. 8 ಬಾಲ್ಗೆ 24, 2 6 2 4. ಸೂಪರ್ ಬ್ಯಾಟಿಂಗ್. ಸೊ ಗೈಸ್ ಪಿಜ್ಜಾ ಬಂತು, ಪಿಜ್ಜಾ ಬಂತು. ಲೇಕಿ ತಂದ ಪಿಜ್ಜಾ. ಗೈಸ್ ಪಿಜ್ಜಾ ಆರ್ಡರ್ ಎಲ್ಲೂ ಆಗಿಲ್ಲ, ಅದಕ್ಕೆ ಲೇಕಿ ಬರ್ತೀನಿ ಮನೆಗೆ ಅಂತಂದ. ಅದಕ್ಕೆ ಅವನ ಕೆಲ ಹಂಗೆ ತರ್ಸ್ಕೊಂಡ್ಬಿಟ್ಟೆ ಗೈಸ್. ಕುಶನ್ ಯಾರಿದು? ಯಾರಮ್ಮ ಅದು? ಕೇಕಿನ ಅದು. ಸೊ ಗೈಸ್ ಈಗ ಒಳ್ಳೆ ಪಿಜ್ಜಾ ಬ್ಯಾಟಿಂಗ್ ಮಾಡಂತಿದ್ರ, ಚೆನ್ನಾಗಿ ಆಡ್ತವ್ರೆ RCB. ಇವಾಗ ಆನೆ ಬೇರೆ ಬಂದಿದೆ ಶಫರ್ಡ್. ಇವಾಗ ನೋಡಿ ಗೈಸ್ ಇರೋದು ಮ್ಯಾಚು. ಬಾಗ್ಲಾಕ್ಬಿಡ್ತೀನಿ, ಕಿರ್ಸ ಆಚೆ ಕೇಳಿಸ್ಬಾರ್ದು ಅಂತ. ಓ ನಮ್ಮ ಇಡೀ ಬಿಲ್ಡಿಂಗ್ ಕಿರ್ಸ್ತವ್ರೆ ಗೈಸ್. ಬನ್ನಿ ಇವಾಗ. ಹೌದಾ, ಇವತ್ತು ಇಡೀ ಬೆಂಗಳೂರು ಹಬ್ಬ ಕಣ, ಹಬ್ಬ. ಇವತ್ತು ಬರೋ ತಿನ್ನೋನ್ ಪಿಜ್ಜಾನ. ಬಾರೆ ತಿನ್ನು ಪಿಜ್ಜಾ. ಕುತ್ಕೋ ಬಾ, ತಿನ್ನು ಬಾ ಮಗ ತಿನ್ನು. ಗೈಸ್ ಒಳ್ಳೆ ಪಿಜ್ಜಾ ಆರ್ಡರ್ ಮಾಡಿದ್ದೀನಿ. ಕೂತ್ಕೊಂಡು ಇವಾಗ ಮ್ಯಾಚ್ ನೋಡ್ಕೊಂಡು ಬಾಕ್ಸ್ ಪಿಜ್ಜಾನ ಎಷ್ಟು ಆರ್ಡರ್ ಮಾಡಿ ನೋಡಿ ಗೈಸ್. ಇವತ್ತು ಇಷ್ಟಕ್ಕೆ 1192 ರೂಪೀಸ್ ಆಯ್ತು ಗೈಸ್. ಖುಷಿಗೆ ತಿಂತಾರದಷ್ಟೇ. ನಮ್ಮ ಅಮ್ಮಂಗೆ, ನಮ್ಮ ಫ್ಯಾಮಿಲಿ ಖುಷಿಯಾಗಿರ್ಬೇಕು. ಅವ್ರಿಗೆ ಟ್ರೀಟ್ ನನ್ನ ಕಡೆಯಿಂದ. RCB ಚೆನ್ನಾಗಿ ಆಡ್ತಾರೆ ಅಂತ. ನಾ ಆಚೆ ಹೋಗ್ಬಿಟ್ಟು ಫ್ರೆಂಡ್ ಜೊತೆ ಎಂಜಾಯ್ ಮಾಡ್ಬೋದಿತ್ತು, ಅದರ ಫ್ಯಾಮಿಲಿ ಜೊತೆ ಮಾಡೋ ಎಂಜಾಯ್ಮೆಂಟ್ ಬೇರೆ ಗೈಸ್. ಅದಕ್ಕೆ ಫ್ಯಾಮಿಲಿ ಜೊತೆ ಕುತ್ಕೊಂಡು ಆರಾಮಾಗಿ ಪಿಜ್ಜಾ ತಿಂತಾ ಇದೀನಿ ಗೈಸ್. ಪಿಜ್ಜಾ ಮಸ್ತಾಗಿದೆ. ಈ ಥರ ಒಳ್ಳೆ ಪಿಜ್ಜಾ ತಿನ್ಕೊಂಡು ಮ್ಯಾಚ್ ನೋಡ್ತಾ ಇದ್ದೀವಿ. ಒಂದು ವಿಕೆಟ್ ಕೆಳಗೆ ಬಿತ್ತು, ಪರವಾಗಿಲ್ಲ, ಇಟ್ಸ್ ಓಕೆ. ಇನ್ನು ನಮ್ಮ ಶಫರ್ಡ್ ಆನೆ ಇದೆ ನೀನು. ಟೋಟಲ್ ಬಂದ್ಬಿಟ್ಟು 191. ಸೊ ನಿಮಗೂ ಗೊತ್ತಿರುತ್ತೆ. ಸೊ ಇವಾಗ ನಮ್ಮ ಬೌಲರ್ಸ್ ಪಾತ್ರ ಸಿಕ್ಕಾಪಟ್ಟೆ ಇದೆ. ಸೊ ನಮ್ಮ ಬೌಲಿಂಗ್ ಮಾಡೋರು ಸಿಕ್ಕಾಪಟ್ಟೆ ಯೋಚನೆ ಮಾಡಿ ಅವ್ರು ಹೆಂಗೆ ಸ್ಲೋ ಬಾಲ್ ಹಾಕಿದ್ರು, ಹೆಂಗೆ ಬೌನ್ಸರ್ಸ್ ಹಾಕಿದ್ರು, ಸೊ ಅದೇ ಥರ ನಾವು ಕೂಡ ಹಂಗೆ ಬೌಲಿಂಗ್ ಮಾಡಬೇಕು. ಸೊ ಅದಕ್ಕೆ ಚೆನ್ನಾಗಿ ಮಾಡಬೇಕು. ಲೆಟ್ಸ್ ಸಿ. 191 ಗುಡ್ ಸ್ಕೋರ್ ಗೈಸ್, ಒಳ್ಳೆ ಸ್ಕೋರ್ 191. ಸೊ ಡಿಫೆಂಡ್ ಮಾಡಬೇಕು. ಗ್ರೌಂಡ್ ಕೂಡ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ, ಬಾಲ್ ಸ್ವಿಂಗ್ ಆಗ್ತಿದೆ. ಸೊ ಲೆಟ್ಸ್ ಸಿ. ಐ ಹೋಪ್ ಈ ಸಲ ಕಪ್ ನಮ್ಮದೇ ಗೈಸ್. ಇವಾಗ ನಮ್ಮ ಮದರ್ ಇಂಡಿಯಾ ಮತ್ತು ಲೇಕಿ ನಮ್ಮ ಊರಿಗೆ ಹೋಗ್ತಿದ್ದಾರೆ ಬಿಡದಿಗೆ. ಬಿಕಾಸ್ ನಮ್ಮ ಅಜ್ಜಿ ಬರ್ತಿದ್ದಾರೆ ಮನೆಗೆ, ಅವ್ರನ್ನ ಕರ್ಕೊಂಬರೋದಕ್ಕೆ. ಸೊ ನಾನು ಹೋಗೋದಕ್ಕಾಗಲ್ಲ. ನಾನು ಹೋಗ್ಬಿಟ್ರೆ ಪಾಪ ನಮ್ಮ ಅಕ್ಕ ಒಬ್ಬಳೇ ಒಂಟಿ ಪಿಟಾಸಿ ಆಗ್ಬಿಡ್ತಾಳೆ. ಒಂಟಿ ಅಕ್ಕ ಆಗ್ಬಿಡ್ತಾಳೆ. ಅದಕ್ಕೆ ಅವಳಿಗೆ ಕಂಪನಿ ಕೊಡೋಕೆ ನಾನು ಮನೇಲಿ ಇರ್ತೀನಿ. ಸೊ ಇವಾಗ ಇವ್ರು ಹೋಗ್ತಾರೆ, ಅವ್ರನ್ನ ಬೀಡ್ ಕೂಡ ಕೊಡೋಣ. ಬನ್ನಿ ಬಾಯ್ ಮಾ. ಹೋಗ್ಬೇಕಾದ್ರೆ ಫುಲ್ ಮ್ಯಾಚ್ ನೋಡ್ಕೊಂಡು ಹೋಗಿ ನೀನು ಫೋನಲ್ಲಿ, ಓಕೆನಾ? ಟಿವಿಲಿ ಹಾಕೊಂಡು ಟಿವಿ ಹಾಕೊಂಡು ಹೋಗ್ರಿ. ಮ್ಯಾಚ್ ಗೆಲ್ಸ್ಬೇಕು. ಆಮೇಲೆ ಚಯಮ್ಮ ಬರಲ್ಲ, ಚಯಮ್ಮ ಇಲ್ಲಿರ್ತಾಳೆ. ಹೋಗ್ಬಿಟ್ಟು ಬರ್ರಿ. ಇವಾಗ ಹೋಗ್ತಿದ್ದಾರೆ ಗೈಸ್. ಬಾರಿಸ್ತವ್ರೆ ಗೈಸ್, ನಾಯಿ ಹೊಡ್ದಂಗೆ ಹೊಡಿತವ್ರೆ. ಏನೋ ಆಗುತ್ತೆ ಅನ್ಕೊಂಡ್ರೆ ಏನೇನೋ ಆಗ್ತೈತೆ. ಏನ್ ಟೈಮ್ ಆಯ್ತು, ಒಂದು ವಿಕೆಟ್ ಬಿದ್ದಿಲ್ಲ ಅವಾಗ್ಲಿಂದ. ಹೆಂಗ್ ಹೊಡಿತವ್ರು ನೋಡು. ಸೂಪರ್ ಕ್ಯಾಚ್ ಗೈಸ್. ಸಾಲ್ಟ್ ಹಿಡಿದಿದ್ದು 123. ನೋಡಿ ಗೈಸ್ ಇಲ್ಲಿ ಸೌಂಡು ದಗ 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 ಅಂತೈತೆ. ಅಬ್ಬಾ ರಾಮ, ಇವಾಗ ಒಂಚೂರು ಜೀವ ಬಂತು. ಇಷ್ಟ ಕಡೆ ಬೇಜಾರಾಗ್ಬಿಟ್ಟಿದೆ. ಇವಾಗ ಖುಷಿ ಬಂತು ಗೈಸ್ ಫೇಸ್ ಮೇಲೆ. ಇದು RCB ಅಂದ್ರೆ ಖುಷಿ ತರಿಸ್ತಾರೆ, ಎಮೋಷನ್ ತರಿಸ್ತಾರೆ. ಕ್ಯಾಚ್ ಗೈಸ್, ವಾವ್ ಕ್ರೇಜಿ ಮ್ಯಾನ್. ಸೂಪರ್ ಕ್ಯಾಚು. ಲವ್ ಯು. ಯೆಸ್, ಲವ್ ಯು ಕೃಣಾಲ್. ಗಾಯ್ಸ್ 7 ವಿಕೆಟ್ ಕೆಳಗೆ ಬಿತ್ತು. ಯೇ ಅವ್ವಾ ಗೈಸ್, ಒಂದ್ಸಲಿ ಬೈಕ್ ಬರ್ಸ್ತಾರೆ, ಒಂದ್ಸಲಿ ಔಟ್ ಮಾಡ್ತಾರೆ ಗೈಸ್ ಇವರು. ಅಪ್ಪಾ ಕಮಾನ್ ಗೈಸ್, ಕಮಾನ್, ಯು ಕ್ಯಾನ್ ಡೂ ಇಟ್. ಇನ್ನೂ ಬೇಕು ಗೈಸ್. ಪ್ರೆಷರ್ ಜಾಸ್ತಿ ಆಗಿದೆ ಬೌಲರ್ಸ್ ಮೇಲೆ. ನಾನು ಪಾಪ ಚೆನ್ನಾಗಿ ಮಾಡ್ತಾರೆ ಬೌಲಿಂಗು. ವೆರಿ ಗುಡ್ ಕ್ಯಾಚ್ ಭೂವಿ. ಲವ್ ಯು ಭೂವಿ.
ಔಟೇ ಅದು ಪಕ್ಕ ಔಟು ನೋಡ್ತ್ಯಾ ನೈಸ್ ಸ್ಟ್ರೇಟ್ ಡಮಾರ್ ಡಿಸ್ಮಿಸಲ್ ಅಪ್ಪ ಆನೆ ವಿಕೆಟ್ ಹೋಯ್ತು ಎಸ್ ಕಮಾನ್ ಗಾಯ್ಸ್ ಔಟ್ ಹೆಂಗೆ ಇಂಗ್ಲಿಷ್ ಔಟ್ ಗಾಯ್ಸ್ ಈಗ ಇಂಗ್ಲಿಷ್ ಕಡೆ ಇಂಗ್ಲಿಷ್ ಅವ್ನು ಯಾವನ ಔಟು ಡಮಾರ್ ಡಿಸ್ಮಿಸಲ್ ನಮ್ಮ ಅಕ್ಕ ಅವಾಗಿಂದ ಬೇಜಾರಾಗ್ಬಿಟ್ಟಿಲ್ಲ ಕೈ ಕೂತ್ಕೊಂಡು ಗಳಿಸ್ತಾ ಯಾವಾಗ್ಲಿಂದ ಪಕ್ಕ ಗೆಲ್ಲುತ್ತೀವಿ RCB. ಪಕ್ಕ ಗೆಲ್ಲುತ್ತಲ್ಲ ಇಷ್ಟು ಜನದ ಪ್ರೇಯರ್ ಇಷ್ಟು ಜನದ ಪೂಜೆ ಇಲ್ಲ ಇದೆ ಇನ್ನು ಚಾಮುಂಡೇಶ್ವರಿ ತಾಯಿಗೆ ಪೂಜೆ ಮಾಡ್ಸೋರೆ ಗೈಸ್ ಇನ್ನೊಂದು ಔಟ್ ಆಗ್ಬಿಟ್ರೆ ಯಾರು ಇನ್ನೊಬ್ಬ ಮದೇರ ತಾನೆ ಒದೆ ಹೊಡ್ ಕಲ್ಸೋದು ಎರಿ ಗೈಸ್ ನೆಕ್ಸ್ಟ್ ಅವನೇ ಔಟ್ ಆಗದ್ ನೋಡಿ ಇವ್ರದ್ದು ಕೂಡ 1-1 ಗೈಸ್ ಇಬ್ಬರು 1-1 ಗೈಸ್ ಮ್ಯಾಚ್ ಏನಾಗುತ್ತೆ ಹೇಳಿ ಗೊತ್ತಾಗ್ತೀರಾ ಇವಾಗ ಅವ್ರದ್ದು 1-1 ನಮ್ದು 1-1 ನನ್ನ ಪ್ರಿಡಿಕ್ಷನ್ ಇವತ್ತು RCB ಗೈಸ್ RCB ನೋಡೋಣ 6 ಗೈಸ್ 6 ನೋಡಿ 6 ಕಮಾನ್ ಒದೆ ಕೊಟ್ಟು ಕಳಿಸಿ ಗೈಸ್ ವದೇರಾಗ ಅಪ್ಪ ರಾಮ ನಾನು ಸ್ವಲ್ಪ ಇನ್ನೇನು ಇನ್ನೊಂದು 3 ಹೆಜ್ಜೆ ಇದೀವಿ ಗೈಸ್ ಕಪ್ಪು ಎತ್ಕೊಳ್ಳೋದಕ್ಕೆ 22 ಬಾಲ್ಗೆ 55 ರನ್ ಬೇಕು ಸ್ಟೋನೀಸ್ಗೆ ನಮ್ಮ ಸುಯೇಶ್ ಬರಬೇಕು ಸುಯೇಶ್ ಸೂಪರಾಗಿ ಬೌಲಿಂಗ್ ಮಾಡ್ತಾನೆ ಸ್ಟೋನೀಸ್ಗೆ ಸೊ ನೋಡಿ ಗೈಸ್ ಪಕ್ಕ ಗೆಲ್ತೀವಿ ಇವಾಗ ಸೋನೀಸ್ ಔಟ್ ಆಗ್ತಾನೆ ನೋಡ್ತ್ಯಾ ಫಿಕ್ಸ್ ಇವಾಗ ಸೋನೀಸ್ ಔಟ್ ಅಂತ ಗೈಸ್ ಇವಾಗ 6 ಹೊಡೆದ ಸೋನೀಸು ನೋಡಿ ಗೈಸ್ ನೆಕ್ಸ್ಟ್ ಬಾಲ್ ಔಟ್ ಸೋನೀಸು ನೋಡ್ಕೊಳ್ರಿ ನೋಡ್ತ್ಯಾ ಔಟ್ ಸೋನೀಸು ನೋಡಿ ಇವಾಗ ಸೋನೀಸ್ ಔಟ್ ಆಗ್ತಾರೆ ಕಮಾನ್ ಪಕ್ಕ ಔಟ್ ಕ್ಯಾಚು ಕಮಾನ್ ಅಷ್ಟೇ ಗಾಯ್ತು ಇನ್ನು ಒಬ್ಬ ಹೋಗ್ಬಿಟ್ರೆ ನಮ್ದೇ ಕಪ್ಪು 122 DB yes ಗೈಸ್ ನೋಡಿ ಗೈಸ್ ಔಟ್ ಇವಾಗ ಏ ಬಿಡಿ ಯೇ ಗೈಸ್ ನೋಡಿ ಗೈಸ್ ಔಟ್ ನೋಡ್ರಿ ಇವಾಗ ಔಟ್ ಇವಾಗ ನೋಡಿ ಗೈಸ್ ಔಟ್ ಆಗ್ತಾರೆ ವೆಯ್ಟ್ ಏ ಬಿಡಿ ಲವ್ ಯು ಮ್ಯಾನ್ ನೋಡಿ ಗೈಸ್ ಔಟ್ ನೋಡ್ತಿದ್ರೆ ಔಟ್ ಆಗ್ತಾರೆ ಇವಾಗ ನೋಡಿ ಇವಾಗ ರೆಡಿ ಕ್ಯಾಚೋ ಯಶ್ ದಯಾಲ್ ಲವ್ ಯು ಗೈಸ್ ಈ ಸಲ ಕಪ್ ನಮ್ದೇ ಗೈಸ್ 59 ಕೋಟಿ ಜನ ನೋಡ್ತಿದ್ದಾರೆ ಕಮಾನ್ ಮ್ಯಾನ್ ಗೈಸ್ 6 ಬಾಲ್ಸ್ಗೆ 29 ಬೇಕು ಅವ್ರ ತಾಯಿ ಹೇಳೋ ಹೊಡೋಕ್ಕಾಗಲ್ಲ ಈ ಸಲ ಕಪ್ಪು ನಮ್ದೇ ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ ಸ್ಟಾರ್ಟಿಂಗ್ ಮ್ಯಾಚ್ ಆಡೋಕ್ಕಿಂತ ಮುಂಚೆನೇ ಹೇಳಿದ್ದೆ ಹೊಡಿತೀವಿ ಅಂತ ಪಕ್ಕ ಹೊಡಿತೀವಿ ಗೈಸ್ 4 ಬಾಲ್ಗೆ 29 ಬೇಕು ನಾವೇ ಗೆಲ್ತೀವಿ ನೋಡಿ ಗೈಸ್ 29 ಕಮಾನ್ ಯೆಸ್ 18 ವರ್ಷ ಕಾಯ್ದಿದ್ದೀವಿ ಗೈಸ್ 18 ವರ್ಷ ಕಾಯ್ದ್ಬಿಟ್ಟು ಇವಾಗ ಕಪ್ ಹೊಡ್ತಿದ್ದೀವಿ ಖುಷಿ ನೋಡಿ ಗೈಸ್ ಅಯ್ಯೋ ನಿಮ್ಗೆ ಹೇಳಿದೆ ನಾವು 1-1 ಮುಂದೆ ನಾವು ಗೆಲ್ತೀವಿ ಅಂತ ಗೆದ್ದಿದ್ದೀವಿ ಎಲ್ಲ ಕನ್ನಡಿಗರುಗಳು ಯಾರು RCB ಸಪೋರ್ಟ್ ಮಾಡಿದ್ರೆ ಯಾರೇ ಹೋಗ್ಬಿಟ್ಟು ಎಲ್ಲ ಪ್ರೇಯರ್ ಮಾಡ್ಕೊಂಡಿದ್ದೀರಾ ಸೊ ಪ್ರತಿ ಒಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೇಯರಿಂದ ನಿಮ್ಮೆಲ್ಲರ ಲವ್ವಿಂದ ನಿಮ್ಮೆಲ್ಲರ ಸಪೋರ್ಟಿಂದ ನಾವು ಗೆದ್ದಿದ್ದೀವಿ ನಮ್ಮ ಲಾಯಲ್ಟಿ RCB ಲಾಯಲ್ಟಿ ಕಮಾನ್ ಚೈತ್ರ ನಿನ್ನ ಮಗುಗೆ ಒಂದು ಒಳ್ಳೆ ಗಿಫ್ಟು ಮಗುಗೆ ದೇರ್ ವೇಟ್ ಈಸ್ ಓವರ್ ವಿ ವನ್ ದ ಕಪ್ ಗೈಸ್ ಓ ಮೈ ಗಾಡ್ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಗೈಸ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ವಿಲ್ ಲವ್ RCB ಎಷ್ಟು ಮಾತಾಡ್ರೂ ಸಾಕಾಗಲ್ಲ ಕಪ್ ಹೊಡೆದಾಯ್ತು ನೋಡೋಣ ಅವ್ರನ್ನ ಕಪ್ ಗೆಲ್ಬೇಕಾದ್ರೆ ಟ್ರೋಫಿ ತಗೋಬೇಕಲ್ಲ ಅವಾಗ ಸಿಗೋಣ ಗೈಸ್ ನಮ್ಮ ಮನೆ ಅಂತ ಕಡೆ ಫುಲ್ ಕಿತ್ತಾಡ್ತಾರೆ ಗೈಸ್ ಪಟಾಕಿ ಹೊಡ್ಕೊಂಡು ಎಲ್ಲ ಕಪ್ ಗೆದ್ದಿರೋ ಖುಷಿಗೆ ಓ ಮೈ ಗಾಡ್ ಬೆವ್ತೌಡೆ ಗೈಸ್ ಕಿರ್ಚಿ ಗಂಟಲು ಹೊಂಡೋಗ್ಬಿಡಿ ಗೊತ್ತಿಲ್ಲ ಬೆಳಗ್ಗೆ ಏನಾಗುತ್ತೆ ಒಂದು ಗಂಟ್ಲು ಅಂತ ಫೈನಲಿ ನಾಳೆ ಬೆಂಗಳೂರು ಪೂರ್ತಿ ಹಬ್ಬ ಬಿಟ್ಟಾಕು ಟ್ರೋಫಿ ತಗೊಂಡು ಇಡೀ ಬೆಂಗಳೂರು ಸುತ್ತಾರೆ ಅದ್ ಮಾಡ್ತಾರೆ ಟ್ರೋಫಿ ತಗೊಂಡು ವೇಟಿಂಗ್ ಗೈಸ್ ಕಪ್ಪೆ ತಕ್ಕ ವೇಟ್ ಮಾಡ್ತಾ ಇರಿ ಫೈನಲಿ ಕಪ್ ಬಂತು ಫೈನಲಿ ನಾನು ಅಮ್ಮಗೋಸ್ಕರ ಕಾಯ್ತಾ ಇದೀವಿ ಇನ್ನ ನಮ್ಮ ಅಮ್ಮ ಬರ್ಬೇಕು ಇವಾಗ 12 ಆಯ್ತು ನಮ್ಮ ಅಮ್ಮ ಬಂದಿಲ್ಲ ಮನೆಗೆ
ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಇವಾಗ ಕೊಹ್ಲಿ ಕಪ್ಪೆತ್ತ ನೋಡೋಣ ಅಂತ ಅವಾಗ ವೆಯ್ಟ್ ಮಾಡ್ತಿದ್ದೀವಿ. ನಾನು ಕೂಡ ಮಲ್ಕೊಂಡಿದ್ದೇನೆ. ಸೊ ಅಲ್ಲಿ ಕೊಹ್ಲಿ ಕಪ್ಪೆತ್ಲಿ, ಇಲ್ಲಿ ನಾವು ಕಪ್ಪೆತ್ತನ ಚಿತ್ರ ಇಲ್ಲಿ ನಾವು ಕಪ್ಪೆತ್ತನ, ಅಲ್ಲಿ ಕೊಹ್ಲಿ ಕಪ್ಪೆತ್ಲಿ. ಕಮಾನ್ ಬಾಯ್ಸ್, ರೆಡ್ ಆರ್ಮಿ ಎತ್ತರ ಕಪ್ಪು. 1 ಎಸ್. ಅವ್ವಾ, ಇದು ನೋಡೋದಕ್ಕೆ ನನ್ನ ಚಿಕ್ಕ ವಯಸ್ಸಿನ ಡ್ರೀಮ್ ಗೈಸ್ ನನಗಿದು. 18 ವರ್ಷದಿಂದ ಡ್ರೀಮ್ ನನಗಿದು. ಡ್ರೀಮ್ ಕಮ್ ಟ್ರೂ ಆಯ್ತು ಗೈಸ್ ಫೈನಲಿ. ಎಸ್ ಅದರ್ ಇಂಡಿಯಾ ಹೆಂಗೆ ಕಪ್ ಗೆದ್ದಿದ್ದು ನಮ್ದು ಈ ಸಲ ಕಪ್ ನಾನೇನ್ ಹೇಳ್ದೆ ಹೇಳು? ಅಮ್ಮ ನೋಡ್ದ ಮ್ಯಾಚ್ ನೀನು? ನೋಡ್ದಪ್ಪ, ಏನ್ ನೋಡಿದೆ? ಕಪ್ ನಿಮ್ದು ಎತ್ಕೊಂಡಿದ್ದು ಏನ್ ಜನ ರೋಡ್ ತುಂಬಾ ಅಲ್ಲಲ್ಲೇ ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಹೌದಾ? ಕುಣಿತವ್ರೆ ಅಯ್ಯೋ ದೇವ್ರೆ. ಅಯ್ಯೋ ಗೈಸ್ ಫೈನಲಿ ಕಪ್ ಗೆದ್ದಿದ್ದೀವಿ. ಹೇಳ ಈಗ ಕಪ್ ಗೆದ್ದಿದ್ ನಾವ ಸರ್ಕಲ್ ಅಲ್ಲೂ ಜನ. ಖುಷಿ ಆಯ್ತಾ ಕಪ್ ಗೆದ್ದಿದ್ದು? ನಾನು ಫಸ್ಟ್ ನಿದ್ದೆ ಮಾಡಕ್ ಬಿಟ್ರೆ ಇವ್ನು ನಿದ್ದೆ ಮಾಡ್ಬೇಕಂತ ಗೈಸ್ ಇವನು. ಏನ್ ಗೊತ್ತಾ, ನಿಮ್ಮ ಏನಂತ RCB ಬಗ್ಗೆ ನೀನು ಯಾವಾಗಿಂದ ನೋಡ್ತಿದ್ಯಾ? 18 ವರ್ಷ ನೋಡ್ತಿದ್ಯಾ ಕಪ್ ಗೆದ್ದವ್ರು. ನಿಂಗೆ ಅಂತ ಅನ್ಸಿದ್ಯಾ ಇವಾಗ? ಖುಷಿ ಆಗ್ತಿದೆ. ಜೋರ ಮಾತಾಡು. ವಿರಾಟ್ ಕೊಹ್ಲಿ ಮುಖ ನೋಡಿದಾಗ ತುಂಬಾ ಒಂದ್ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅವನು ಬೇಜಾರಲ್ಲ ಅಂದ್ರೆ ಇಷ್ಟು ವರ್ಷ ಕಷ್ಟಪಟ್ಟು ಆಡಿದ್ದೀನಿ, ಇಷ್ಟು ವರ್ಷ ಈ ಜನ ನನಗೆ ಪ್ರೀತಿ ಕೊಟ್ಟಿದ್ದಾರೆ, ಅವ್ರಿಗೆ ನಾನು ಗೌರವ ಸಲ್ಲಿಸ್ತಿದ್ದೀನಿ ಅನ್ನೋ ಥರದಲ್ಲಿ ಭಾವುಕನಾಗಿ ಹತ್ಕೊಂಡಿದ್ದು. ಗೆದ್ದಿದ್ದು ಒಂದ್ ಕಡೆಗೆ ಬಿಟ್ರು ನಾನು ಅವ್ರ ಪ್ರೀತಿ ವಾಪಸ್ ಕೊಡಕ್ ಆಗ್ಲಿಲ್ವಲ್ಲ, ಇವಾಗ ಕೊಟ್ನಲ್ಲ ಅನ್ನೋ ತೃಪ್ತಿ ಒಂದ್ ಕಡೆ ಅವನಿಗೆ ಮುಖದಲ್ಲಿ. ಅಯ್ಯೋ ಆ ಥರದ್ದು ಇಲ್ಲೆಲ್ಲನೇ ಇದ್ದಿರು ಹೋಗಿ ನೋಡ್ಬೋದಾಗಿತ್ತು. ಖುಷಿ ಆಗೋಯ್ತು. ಅಬ್ಬಾ ಗೆದ್ದಾಯ್ತು. ಕುಶಾನಿ ಈ ಸಲ ಕಪ್ ನಮ್ದು ಹೇಳು. ಹೌದಾ? ಕುಶಾನಿ ಹೇಳು, ಈ ಸಲ ಕಪ್ ನಮ್ದು ಅಂತ ಹೇಳು. ಹಿಂಗಿತ್ತು ನಮ್ಮ RCB ಮ್ಯಾಚ್ ಡೇ. ನಮ್ಮ ಮನೇಲಿ ಈ ತರ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲರೂ ನಾವು. ಒಂಥರ ಹಬ್ಬದ ತರ, ಹಬ್ಬ ಏನೋ ನಮ್ಮ ಮನೇಲಿ ಒಂದು ಹಬ್ಬ ಆಯ್ತು ಒಂಥರ ಫೀಲಿಂಗ್ ಇತ್ತು. ನಾನು ಇಡೀ ಬೆಂಗಳೂರು ಸೆಲೆಬ್ರೇಟ್ ಮಾಡ್ತಾರೆ. ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ RCB ಅಂತ ಹಾಕಿ ಗೈಸ್, ನೋಡೋಣ ಎಷ್ಟು ಜನ RCB ಫಾಲೋವರ್ಸ್ ಇರೋ, ಎಷ್ಟು ಜನ RCBಗೆ ಲಾಯಲ್ ಫ್ಯಾನ್ಸ್ ಇದ್ದಾರೆ ಗೊತ್ತಾಗುತ್ತೆ. ಸೊ ಕಮೆಂಟಲ್ಲಿ RCB ಅಂತ ಕಮೆಂಟ್ ಮಾಡಿ. ಈ ಸಲ ಕಪ್ ನಮ್ದು ಅದನ್ನು ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಂಟಿಲ್ ಬಿ ವಾಚಿಂಗ್, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತು ನಮ್ಮ ಹೇಟರ್ಸ್ಗೆ ಒಂದು ಮಾತು ಹೇಳ್ತೀನಿ. ಸೊ ಇನ್ನು ಮುಂದೆ 18 ಆಗಿಲ್ಲ, ನೆಕ್ಸ್ಟ್ 19 ಕಪ್ ಹೊಡಿತೀವಿ. ಸೊ ವೆಯ್ಟ್ ಮಾಡ್ತೀರಿ. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.